ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು, ಚೆಲುವಿನ ಚಿತ್ತಾರ ಅಂತಕ್ಕಂಥ ಐಸು ಅಂತಕ್ಕಂಥ ಒಂದು ಪಾತ್ರದಲ್ಲಿ ಅಮೂಲ್ಯ ಅವರು ಎಷ್ಟು ಚೆನ್ನಾಗಿ ಮುದ್ದಾಗಿ ನಟಿಸಿರ್ತಾರೆ ಅಂತ. ಬಟ್ ಏನಂತಂದರೆ, ಅದನ್ನು ನೆನ್ಕೊಂಡು ಅಮೂಲ್ಯ ಒಂದು ಪತ್ರವನ್ನು ಕೂಡ ಬರೆದಿದ್ರಂತೆ. ಬಟ್ ಯಾರಿಗೆ ಪತ್ರ ಬರೆದಿದ್ರು, ಏನಾಗಿತ್ತು ಅಂತಕ್ಕಂಥದ್ದು ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಇದರಿಂದ ನಮಗೆ ಬೆಂಬಲ ಕೊಟ್ಟಷ್ಟೇ ತೃಪ್ತಿ ಸಿಗುತ್ತೆ ನೋಡಿ. ಸ್ಯಾಂಡಲ್ವುಡ್ನಲ್ಲಿ ಗೋಲ್ಡನ್ ಕ್ವೀನ್ ಅಂತಲೇ ಕೂಡ ಕರೆಸಿಕೊಳ್ಳುವ ನಟಿ ಅಮೂಲ್ಯ ಸದ್ಯ ಕೌಟುಂಬಿಕ ಒಂದು ಜೀವನದಲ್ಲಿ, ಒಂದು ಕುಟುಂಬದ ಒಂದು ಫ್ಯಾಮಿಲಿ ಜೀವನದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಮದುವೆ ಬಳಿಕ ಸಿನಿಮಾ ರಂಗದಿಂದ ಅಮೂಲ್ಯ ತುಂಬ ದೂರ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಇತ್ತೀಚೆಗಂತೂ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಅಮೂಲ್ಯ ಅವರ ಒಂದು ಸುದ್ದಿ ಈಗ ಆಗ್ತಕ್ಕಂಥ ಒಂದು ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ, ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಅವಳಿ ಮಕ್ಕಳು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಬಟ್ ನಟಿ ಅಮೂಲ್ಯ ಅಂದಾಕ್ಷಣ ಮಾದೇಶ, ಐಸು ಅಂತಕ್ಕಂಥ ಒಂದು ಹೆಸರುಗಳು ತುಂಬ ಫೇಮಸ್ ಆಗುತ್ತೆ ನೋಡಿ. ಮಾದೇಶ ಎನ್ನುವ ಒಂದು ಮುದ್ದು ಧ್ವನಿ ನೆನಪಾಗುತ್ತೆ ಅಂತಂದರೆ ಅದು ಅರ್ಥ ಮಾಡ್ಕೋಬೇಕಂತಂದರೆ ನಾವು ನೋಡಿ, ನಟಿ ಅಮೂಲ್ಯಗೆ ಬ್ರೇಕ್ ಕೊಟ್ಟಂಥ ಒಂದು ಮೊದಲ ಸಿನಿಮಾ ಅಂತಂದರೆ ಅದು ಚೆಲುವಿನ ಚಿತ್ತಾರ ನೋಡಿ. ಈ ಚಿತ್ರದಲ್ಲಿ ಮುಗ್ಧ ಪ್ರೇಮಿಯ ಪಾತ್ರದಲ್ಲಿ ಅಮೂಲ್ಯ ನಟಿಸ್ತಾರೆ ಅಂತ ಹೇಳ್ಬೋದು. ಬಟ್ ಈ ಚಿತ್ರದಲ್ಲಿ ತಮ್ಮ ಪಾತ್ರವನ್ನು ನಟಿ ಅಮೂಲ್ಯ ನೆನೆಸ್ಕೊಳ್ತಾರೆ, ಈಗಲೂ ಕೂಡ ನೆನೆಸ್ಕೊಳ್ತಾರೆ. ಬಟ್ ಈ ಕಾರಣ ಏನಂತಂದರೆ, ಸಿನಿಮಾ ತೆರೆಕೊಂಡು 15 ವರ್ಷ ಆಗ್ತಾಯಿದೆ. ಅಂದರೆ ಸಿನಿಮಾ ತೆರೆಕೊಂಡು 15 ವರ್ಷ ಆಗ್ತಾಯಿದೆ. ಅಮೂಲ್ಯಗೆ ಬ್ರೇಕ್ ಕೊಟ್ಟಿದ್ದು ಚೆಲುವಿನ ಚಿತ್ತಾರ. ನಟಿ ಅಮೂಲ್ಯಗೆ ನಾಯಕಿಯ ಪಟ್ಟ ಕೊಟ್ಟಿದ್ದೇ ಕೂಡ ಅಮೂಲ್ಯ ಚೆಲುವಿನ ಚಿತ್ತಾರ ಅಂತ ಕೂಡ ಸಿನಿಮಾ ಕೂಡ ಹೇಳ್ಬೋದು. ಬಟ್ ಈ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದ ಅಮೂಲ್ಯ ಅವರು ಲಕ್ ಬದಲಾಗುತ್ತೆ ಆ ಟೈಮಲ್ಲಿ. ನಂತರ ಸಿನಿಮಾ ರಂಗದಲ್ಲಿ ಸ್ಟಾರ್ ನಟಿ ಅಂತ ಕೂಡ ಅನ್ಸ್ಕೊಳ್ತಾರೆ. ಸಾಲು ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ. ಅಮೂಲ್ಯ ಈ ಚಿತ್ರದ ಮೂಲಕ ಅಮೂಲ್ಯ ನಾಯಕಿಯಾಗಿ 15 ವರ್ಷ ಆಗುತ್ತೆ. ಹಾಗಾಗಿ ಸರಣಿ ಟ್ವೀಟ್ ಮಾಡಿ ಖುಷಿ ಹಂಚಿಕೊಂಡಿದ್ದಾರೆ ಅಂತ ಕೂಡ ಹೇಳಬಹುದು. ನೋಡಿ, ಆ ದಿನಗಳನ್ನು ನೆನ್ಕೊಂಡು ಅಮೂಲ್ಯ ಚೆಲುವಿನ ಚಿತ್ತಾರ ತಂಡವನ್ನು ನೆನೆದು ತುಂಬ ಅಮೂಲ್ಯ ಅವರು ತುಂಬ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾರೆ. ಎಸ್ ನಾರಾಯಣ್ ಸರ್ಗೂ ಕೂಡ ಫೋನ್ ಮಾಡಿ ನನ್ನ ಜೀವನ ಬದಲಾಯಿತು ನಿಮ್ಮಿಂದ ಅಂತ ಕೂಡ ಒಂದು ಧನ್ಯವಾದವನ್ನು ಕೂಡ ಹೇಳ್ತಾರೆ. ಬಟ್ ಈ ಮುಖ್ಯವಾದ ವಿಷಯ ಏನಂತಂದರೆ, ಚೆಲುವಿನ ಚಿತ್ತಾರ ನನ್ನ ಮೊದಲ ಸಿನಿಮಾ, ನಾಯಕಿ ನಟಿಯಾಗಿ ಕೂಡ ನಟಿಸಿರ್ತಕ್ಕಂಥ ಒಂದು ಮೊದಲ ಸಿನಿಮಾ ನನ್ನ ಜೀವನದಲ್ಲಿ ಕೇವಲ ಸಿನಿಮಾ ಆಗಿ ಉಳಿದಿಲ್ಲ, ಅದು ಅಪಾರ ನೆನಪುಗಳ ಆಗರವಾಗಿದೆ. ಅದು ನನ್ನ ಬಣ್ಣ ಹಚ್ಚುವ ಒಂದು ಕನಸಿಗೆ ಹೊಸ ದಿಶೆ ಕೂಡ ನೀಡಿದ ಒಂದು ಮಗು ಆಗಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಚೆಲುವಿನ ಚಿತ್ತಾರ ಚಿತ್ರದ ಮೂಲಕ ನನ್ನನ್ನು ಹೀರೋಯಿನ್ ಮಾಡಿ ಪರಿಚಯಿಸಿ ಐಸು ಎನ್ನುವ ಒಂದು ಹೆಸರಿನೊಂದಿಗೆ ಕನ್ನಡ ಜನತೆಯ ಮನಸ್ಸಲ್ಲಿ ಕೂರಿಸಿದೆ ಅಂತ ಕೂಡ ಒಂದು ಪತ್ರವನ್ನು ಬರ್ಕೊಂಡಿದ್ದಾರೆ ಅವರು ನೋಡಿ. ಸ್ವತಃ ಎಸ್ ನಾರಾಯಣ್ ಸರ್ಗೆ ಒಂದು ಅಮೂಲ್ಯವಾದ ಒಂದು ಧನ್ಯವಾದ, ಥ್ಯಾಂಕ್ಸನ್ನು ಕೂಡ ಹೇಳ್ತಾರೆ ಅವರು. ಏನಂತಂದರೆ, ಎಸ್ ನಾರಾಯಣ್ ಸರ್ ಅವರಿಗೆ ಹಾಗೂ ನನ್ನ ಎಲ್ಲ ಹೆಜ್ಜೆಗಳಲ್ಲೂ ಸಲಹೆ ನೀಡುತ್ತಾ ಬೆಂಬಲವಾಗಿ ನಿಂತಿರುವ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೂ ಕೂಡ ನಾನು ಸದಾ ಚಿರಋಣಿಯಾಗಿರ್ತೇನೆ. ಅದಲ್ಲದೆ ಚೆಲುವಿನ ಚಿತ್ತಾರ ಅತ್ಯಂತ ಯಶಸ್ಸು ಕಾಣಲು ಕಾರಣೀಕರ್ತರಾದ ಸಿನಿಮಾ ತಂತ್ರಜ್ಞರು, ಕ್ಯಾಮ್ರಾಮ್ಯಾನು, ಮೇಕಪ್ ಮ್ಯಾನು, ಮಾಧ್ಯಮ ವರ್ಗದವರು ಎಲ್ಲರೂ ಕೂಡ ಅಭಿಮಾನಿಗಳು ತುಂಬ ನಾನು ಒಂದು ಧನ್ಯವಾದವನ್ನು ತಿಳಿಸ್ತೀನಿ. ನಿಮ್ಮ ಅಭಿಮಾನ, ಪ್ರೀತಿ, ಹಾರೈಕೆಗಳೇ ನನಗೆ ಒಂದು ಶ್ರೀರಕ್ಷೆ ಇದ್ದಂಗೆ. ದಯವಿಟ್ಟು ನನ್ನನ್ನು ಕೂಡ ಇನ್ನೂ ಹೆಚ್ಚಿನದಾಗಿ ದೊಡ್ಡದಾಗಿ ಬೆಳೆಸಿ ಅಂತ ಕೂಡ ಕೇಳ್ಕೊಂಡಿದ್ರು ನೋಡಿ. ನಟಿಯಾಗಿ ಯಶಸ್ಸು ಕಂಡಂಥ ಅಮೂಲ್ಯ ಅವರು ಹುಟ್ಟು ಗುಣವನ್ನು ಮರ್ತಿಲ್ಲ. ಅಂದರೆ ಕೆಲವರೆಲ್ಲ ಮರ್ತು ಬಿಡ್ತಾರೆ. ಕೆಲವರು ಏನೋ ಒಂದು ಸೋಂಬೇರಿತನ ಆಗಿ ದುಡ್ಡು ಹೆಚ್ಚಾಗಿ ಅವ್ರಿಗೆಲ್ಲ ಏನೋ ಒಂದು ಅಂದರೆ ಎಲ್ಲೆಲ್ಲೋ ಒಂದು ಫ್ಲ್ಯಾಟು ದುಡ್ಡೆಲ್ಲ ಹೆಚ್ಚಾಗಿ ಅವ್ರಿಗೆ ಏನೇನೋ ಒಂದು ಎಲ್ಲೆಲ್ಲೋ ಅಂತಂದರೆ ಕೆಲವೊಂದಷ್ಟು ಮನೆಗಳನ್ನು ಖರೀದಿ ಮಾಡಬೇಕು, ಕೆಲವೊಂದಷ್ಟು ಏನೇನೋ ತನ್ನದೇ ಆದಂಥ ಒಂದು ಬ್ರ್ಯಾಂಡ್ನ ಹೇಗೇಗೋ ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ರೀತಿ ದೌಲತ್ತು ದುರಾಂಕಾರದಿಂದ ಮೆರೀತಿರ್ತಾರೆ. ಬಟ್ ಇವರು ಹೀಗೆ ಆಗಲ್ಲ. ಚೆಲುವಿನ ಚಿತ್ತಾರ ಮೂಲಕ ನಾಯಕಿ ನಟಿಯಾಗಿ ಬರ್ತಾರೆ ಅಮೂಲ್ಯ. ಕನ್ನಡ ಚಿತ್ರರಂಗದಲ್ಲಿ ಗೋಲ್ಡನ್ ಸ್ಟಾರ್ ಅಂದರೆ ಗಣೇಶ್ ಸ್ಟಾರ್ ಅಂದರೆ ಇವರು ಗೋಲ್ಡನ್ ಕ್ವೀನ್ ಅಂತ ಕೂಡ ಒಂದು ಖ್ಯಾತಿಯನ್ನು ಗಳಿಸ್ಕೊಳ್ತಾರೆ. ಇನ್ನು ಬಾಲ್ಯದ ನಟಿಯಾಗಿ ಕೂಡ ಒಂದು ಕೆಲವೊಂದಷ್ಟು ಸಿನಿಮಾಗಳನ್ನ ಮಾಡಿರ್ತಾರೆ ಇವರು. ಅಮೂಲ್ಯ ಅವರು ಕಿರುತೆರೆ ಮತ್ತು ಸಿನಿಮಾಗಳಲ್ಲಿ ಅಭಿನಯಿಸಿರ್ತಾರೆ ಅಂತ ಹೇಳ್ಬೋದು. ಅಂದರೆ ಸೀರಿಯಲ್ಗಳೆಲ್ಲ ಪಾತ್ರ ಮಾಡಿರ್ತಾರೆ. ನಾಯಕಿಯಾದ ಬಳಿಕ ಕೂಡ ಈಗಲೂ ಕೂಡ ಸಾಲು ಸಿನಿಮಾಗಳಲ್ಲಿ ಕೂಡ ಸೈಯನ್ಸ್ ಕೊಡ್ತಾ ಇದ್ದಾರೆ. ಬಟ್ ಸದ್ಯ ಅಮೂಲ್ಯ ಈಗ ಬ್ಯಾಕ್ ಆಗಿ ಅಭಿಮಾನಿಗಳಿಗೆ ಕಾಯ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಅಮೂಲ್ಯ ಅವರು ಮುಂದಿನ ದಿನಗಳಲ್ಲಿ ಏನು ಹಾಕ್ತಾರೆ, ಚಿತ್ರರಂಗಕ್ಕೆ ಬರ್ತಾರಾ ನೋಡಬೇಕು ಅಂತ ಕೂಡ ಕಾಯ್ತಾ ಇದ್ದಾರೆ. ಬಟ್ ಏನು ಮಾಡಬೇಕು, ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮುಂದೆ ಇನ್ನೂ ಯಾವ್ಯಾವ ರೀತಿ ಸಿನಿಮಾಗಳನ್ನ ಮಾಡಬೇಕು ಅಂತ ಕೂಡ ಕಾಯ್ತಾ ಇದ್ದಾರೆ. ಯಾಕೆಂತಂದರೆ ಅಭಿಮಾನಿಗಳು ಅದನ್ನು ಗೆಲ್ಲಿಸಬೇಕು ಸಿನಿಮಾಗಳನ್ನ. ನಾವು ಸುಮ್ಮನೆ ಸಿನಿಮಾ ಮಾಡಿಬಿಟ್ರೆ ಆಗಲ್ಲ, ಅಭಿಮಾನಿಗಳು ಕೂಡ ಸಪೋರ್ಟ್ ಮಾಡಬೇಕು ಅಂತ ಕೂಡ ಸ್ವತಃ ಹೇಳ್ಕೊಂಡಿದ್ದಾರೆ. ಯಾಕೆಂದರೆ ಈಗಾಗಲೇ ನೀವು ಲಾಸ್ಟ್ ಟೈಮು ಕೂಡ ನಾನು ಚೆಲುವಿನ ಚಿತ್ತಾರ ಸಿನಿಮಾ ಬಗ್ಗೆ ಅಪ್ಡೇಟ್ ಮಾಡಿದ್ದೆ, ಏನೇನು ಅಂತ, ಯಾವ್ಯಾವ ರೀತಿ ನಡೀತು ಶೂಟಿಂಗು, ಎಲ್ಲೆಲ್ಲಿ ನಡೀತು, ಯಾವ್ಯಾವ ರೀತಿ ಸೀನ್ಗಳನ್ನ, ಯಾವ್ಯಾವ ರೀತಿ ನಿಮಗೆ ಅಂದರೆ ಒಂದು ಪ್ರೇಮಿಗಳ ಕಥೆಯನ್ನು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಅಪ್ಡೇಟ್ ಮಾಡಿದ್ದೆ. ಬಟ್ ಇದರಲ್ಲಿ ಏನಂತಂದರೆ, ಅಮೂಲ್ಯ ಅವರು ಸ್ವತಃ ಒಂದು ಧನ್ಯವಾದ ಹೇಳ್ತಾರೆ ಎಸ್ ನಾರಾಯಣ್ ಅವ್ರಿಗೆ ಅನ್ನೋ ಒಂದು ವಿಡಿಯೋವನ್ನು ಕೂಡ ಅಂದರೆ ಅಪ್ಡೇಟ್ ಮಾಡಬೇಕಾಗಿ ಯಾಕೆಂತಂದರೆ, ಒಂದು ಸಿನಿಮಾ ರಂಗ ಅಂತಂದರೆ ಬರೀ ಇಷ್ಟೇ ಅಲ್ಲ, ಎಲ್ಲ ಕೂಡ ಇರುತ್ತೆ. ಅದರಲ್ಲಿ ಒಂದು ಕೆಲವ್ರಿಗೆ ನಿಯತ್ತು ಅನ್ನೋದು ಇರುತ್ತೆ ಸಿನಿಮಾ ರಂಗದಲ್ಲಿ, ಕೆಲವ್ರಿಗೆ ನಿಯತ್ತು ಇರಲ್ಲ. ಸಿನಿಮಾ ಆದ ತಕ್ಷಣ ಕೆಲವೊಂದಷ್ಟು ನಟಿಯರು ಕೈ ಕೊಟ್ಟು ಹೋಗ್ಬಿಡ್ತಾರೆ. ಅದೆಲ್ಲ ನೀವು ನೋಡಿರ್ಬೋದು. ಅಂದರೆ ಒಂದಷ್ಟು ದುಡ್ಡು ಮಾಡಿದ ತಕ್ಷಣ ಬಂದರೆ ಸಾಕು,
ಇನ್ನು ಎಲ್ಲೋ ಹೋಗ್ಬಿಡ್ತಾರೆ ಅವರು, ಎಲ್ಲೋ ಜಗತ್ತನ್ನೇ ಮರ್ತು ಬಿಡ್ತಾರೆ. ಆ ಥರ ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆ ಜೀವನನೇ ಬೇರೆ, ಈ ಜೀವನನೇ ಬೇರೆ. ಯಾಕೆಂದರೆ ಅಮೂಲ್ಯ ಅವರು ಆ ಥರ ಅಲ್ಲ. ಯಾಕೆಂದರೆ ತುಂಬ ಒಂದು ಪತ್ರ ಬರೆಯುವ ಮೂಲಕ ಧನ್ಯವಾದ ಕೂಡ ಹೇಳ್ಕೊಂಡಿದ್ದಾರೆ ಅವರೇ ಸ್ವತಃ. ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ನೀವೆಲ್ಲ ನೋಡಿರ್ತೀರ, ಏನೇನೋ ಒಂದು ಕಾಲದಲ್ಲಿ ಏನೇನೋ ಆಗಿ ಅದು ಅಂದರೆ ಸಿನಿಮಾವನ್ನು ಮಾಡ್ಕೊಳ್ತಾ ಬಂತು, ಎಲ್ಲೆಲ್ಲೂ ಹೋಗಿ ಆಗ ಕಥೆಗಳೆಲ್ಲ ಹೋಗಿ ಈ ಥರ ಆಗುತ್ತೆ, ಇದೆಲ್ಲ ನಾವು ನೋಡಿರ್ತೀವಿ. ಬಟ್ ಅಮೂಲ್ಯ ಅವರು ನೆನ್ಕೋತಾ ಇರೋದಂತೂ ಎಲ್ಲ ಬೇರೆ ಎಷ್ಟೊಂದು ಸಿನಿಮಾ ಮಾಡಿದ್ದಾರೆ ನೋಡಿ. ಇತ್ತೀಚೆಗಂತೂ ಸಾಲು ಸಿನಿಮಾ ಮಾಡಿದ್ರು ಕೂಡ ಚೆಲುವಿನ ಚಿತ್ತಾರನ್ನೇ ನೆನ್ಕೋತಾ ಇದ್ದಾರೆ ಪದೇ ಪದೇ, ಇಲ್ಲ ಅಂತಲ್ಲ. ಚೆಲುವಿನ ಚಿತ್ತಾರವನ್ನು ಯಾಕೆ ನೆನ್ಕೋತಾ ಇದ್ದಾರೆ ಅಂದರೆ ಅವ್ರ ಜೀವನದಲ್ಲಿ ತುಂಬ ಹಿಟ್ಟು ತೆಗೆದುಕೊಟ್ಟಂಥ ಸಿನಿಮಾ ಅದು, ಮರೆಯಲಾಗದಂಥ ಸಿನಿಮಾ ಅಂತಂದರೆ ಅದೇ ಫಸ್ಟ್ ಸಿನಿಮಾ. ಅದರಿಂದ ಅದನ್ನು ತುಂಬ ನೆನ್ಕೋತಾ ಇದ್ದಾರೆ. ಕೊನೆಗೆ ಅಲ್ಲಿರ್ತಕ್ಕಂಥ ಕೆಲವೊಂದಷ್ಟು ನಟರನ್ನ ಸೈಡ್ ಆ್ಯಕ್ಟರ್ ಅಂತ ನಾವೇನು ಕರಿತೀವಿ, ನಟಿಯರ ಸೈಡ್ ಆ್ಯಕ್ಟರ್ ನಟಿಯರು ಅವರು ಕೂಡ ನೆನ್ಕೋತಾರೆ ಅವರು. ಬಟ್ ಏನಂತಂದರೆ ಆ ಟೈಮ್ ಹಂಗಿದೆ, ಅವ್ರಿಗೆ ಜೀವನ ಕೊಟ್ಟಂಥ ಸಿನಿಮಾ ಅದು, ಒಂದು ಹೀರೋಯಿನ್ ಮಾಡಿದಂಥ ಸಿನಿಮಾ ಅದು. ಏಕೆಂದರೆ ಅವರು ನಿಜವಾಗ್ಲೂ ಒಂದು 10th ಸ್ಟ್ಯಾಂಡರ್ಡ್ ಓದ್ತಾ ಇರ್ತಾರೆ, 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಅಂದರೆ ಒಂದು 15 ವರ್ಷದ ಅವಧಿ ಅವ್ರಿಗೆ. ಆ ಟೈಮಲ್ಲಿ ಒಳ್ಳೆ ಆಪರ್ಚುನಿಟಿ ಬರುತ್ತೆ, ಗೋಲ್ಡನ್ ಆಪರ್ಚುನಿಟಿ. ಅದಕ್ಕೋಸ್ಕರ ಅವರು ಎಷ್ಟೆಷ್ಟೋ ವರ್ಷಗಳಿಂದ ಶ್ರಮ ಪಟ್ಟಿರ್ತಾರೆ ಅಂತ ಹೇಳ್ಬೋದು. ಚಿಕ್ಕ ಬಾಲ್ಯ ವಯಸ್ಸಿನಲ್ಲೇ ಕೂಡ ಅವರು ದರ್ಶನ್ ಅವರ ಒಂದು ಯಾವುದಂದ್ರೆ ಲಾಲಿ ಆಡು ಸಿನಿಮಾದಲ್ಲಿ ನಟಿಸಿರ್ತಾರೆ. ಅದು ಬಿಟ್ಟರೆ ಚಂದು ಅನ್ನೋ ಸಿನಿಮಾದಲ್ಲಿ ಸುದೀಪ್ ಸರ್ ಜೊತೆ ನಟಿಸಿರ್ತಾರೆ. ಇದೆಲ್ಲ ನೀವು ನೋಡಿರ್ಬೋದು. ಆ ಸಿನಿಮಾಗಳೆಲ್ಲ ಬಿಡಿ, ಆ ಸಿನಿಮಾಗಳೆಲ್ಲ ಒಂಥರ ಏನೋ ಇಂಡಸ್ಟ್ರಿಯಲ್ಲಿ ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಅಂತ ಹೇಳ್ಬೋದು. ಬಟ್ ಅದರಲ್ಲಿ ಮುಖ್ಯ ಪಾತ್ರ ಏನಿಲ್ಲ, ಒಂದು ಮಕ್ಕಳ ಪಾತ್ರದಲ್ಲಿ ನಟಿಸಿರ್ತಾರೆ ಅಷ್ಟೇ. ಜೊತೆಗೆ ಒಂದು ಸೀರಿಯಲಲ್ಲಿ ಕೂಡ ನಟಿಸಿರ್ತಾರೆ. ಕೆಲವೊಂದಷ್ಟು ಸೀರಿಯಲ್ಗಳಲ್ಲಿ ಸೈಡ್ ಪಾತ್ರದಲ್ಲಿ ಸೈಡ್ ಆ್ಯಕ್ಟ್ರಾಗಿ ನಟಿಸ್ತಾ ಇರ್ತಾರೆ. ನಂತರ ಬರ್ತಾ ಅವರು ಈ ಥರ ಒಂದು ನಾಯಕಿ ನಟಿಯಾಗಿ ಸೆಲೆಕ್ಟ್ ಆಗ್ತಾರೆ. ಅಂದರೆ ಒಂದು ಗೋಲ್ಡನ್ ಕ್ವೀನ್ ಅಂತಕ್ಕಂಥ ಒಂದು ಹೆಸರನ್ನು ಪಡ್ಕೊಂಡ ಮೇಲೆ ನಂತರ ಏನಾಗ್ತಾರೆ ಅಂದರೆ ಮುಂದೆ ಹೋಗ್ತಾ ಅವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹಿಸ್ಟ್ರಿಯನ್ನೇ ಕ್ರಿಯೇಟ್ ಮಾಡತಕ್ಕಂಥ ಒಂದು ಸಿನಿಮಾ ಕ್ರಿಯೇಟ್ ಆಗುತ್ತೆ. ಮುಂದೆ ಹೋಗಿ ಅದು ಈಗಲೂ ಕೂಡ ನೋಡಿ ಅವ್ರಿಗೆ ಸಾಲು ಅವಕಾಶಗಳು ನೀವು ನೋಡ್ತಾ ಇರ್ಬೋದು. ಎಷ್ಟೆಷ್ಟು ಅವಕಾಶಗಳು ಬರ್ತಾ ಇದೆ, ಏನಾಗ್ತಾಯಿದೆ ಸಿನಿಮಾದ ಇಂಡಸ್ಟ್ರಿಯಲ್ಲಿ. ಮತ್ತು ಈಗಲೂ ಕೂಡ ಮಳೆ ಅನ್ನೋ ಸಿನಿಮಾದಲ್ಲಿ ಪ್ರೇಮ್ ಅವ್ರ ಜೊತೆ ಎಷ್ಟು ಚೆನ್ನಾಗಿ ನಟಿಸ್ತಿದ್ದಾರೆ. ಮತ್ತು ಅದಲ್ಲದೆ ಕೂಡ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಲೂ ಕೂಡ ತುಂಬ ಇನ್ನೂ ಹೆಚ್ಚಿನದಾಗಿ ಪಾತ್ರ ಮಾಡಬೇಕು ನೋಡಿ. ಆಗಿನ ಕಾಲಕ್ಕೆ ಮಾಲಾಶ್ರೀ ಅವರು ಎಷ್ಟು ಚೆನ್ನಾಗಿದ್ದರು ಹೀರೋಯಿನ್ ಆಗಿ. ಬಟ್ ಬರ್ತಾ ಅವರು ಕೂಡ ಒಂದು ಫೈಟಿಂಗ್ ಪಾತ್ರಗಳಾಗಿರ್ಬೋದು, ಕೆಲವೊಂದಷ್ಟು ಫೈಟಿಂಗ್ ಸೀನ್ಗಳೆಲ್ಲ ನೀವು ನೋಡಿರ್ಬೋದು ಮಾಲಾಶ್ರೀ ಅವ್ರನ್ನ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಇವ್ರದ್ದೇ ಸ್ವತಃ ಒಂದು ಫೈಟಿಂಗ್ ಸೀನ್ಗಳನ್ನ ನಾವು ನೋಡೋದಕ್ಕೆ ಅಂದರೆ ಕ್ಯಾರೆಕ್ಟರ್ ಅಂತ ಬಂದಾಗ ಲೇಡೀಸ್ ಕ್ಯಾರೆಕ್ಟರಲ್ಲಿ ಫೈಟಿಂಗ್ ಸೀನ್ ಮಾಡೋದು ಇವರೇ ಮೊದಲು ಮತ್ತು ಈಗಲೂ ಕೂಡ ಅವ್ರದ್ದೇ ಟ್ರೆಂಡಿಂಗಲ್ಲಿರ್ತಕ್ಕಂಥದ್ದು ಫೈಟಿಂಗ್ ಸೀನ್ಗಳು. ಬಟ್ ಜೊತೆಗೆ ಹೋಲಿಸ್ಕೊಂಡ್ರೆ ಅಮೂಲ್ಯ ಅವರು ಕೂಡ ಏನು ಕಮ್ಮಿ ಇಲ್ಲ. ಕೆಲವೊಂದಷ್ಟು ಏನೋ ನಾವು ಗಂಡು ಬೇರಿಗಳು ಅಂತ ನಾವೇನು ಕರಿತೀವಿ, ಅದೇ ರೀತಿ ಫೈಟಿಂಗ್ ಸೀನ್ ಆಗಿರ್ಬೋದು, ಫೈಟಿಂಗ್ ಸಿನಿಮಾಗಳಾಗಿರ್ಬೋದು, ಪೊಲೀಸ್ ಪಾತ್ರಗಳಾಗಿರ್ಬೋದು, ಅದೆಲ್ಲ ಕೆಲವೊಂದಷ್ಟು ಮಾಲಾಶ್ರೀ ಅವ್ರಿಗೆ ಸಲ್ಲುತ್ತೆ. ಅದೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ತುಂಬ ಡೀಟೇಲಾಗಿ. ಯಾಕೆ ಪೊಲೀಸ್ ಪಾತ್ರವನ್ನು ಮತ್ತು ಫೈಟಿಂಗ್ ಸೀನ್ಗಳನ್ನೆಲ್ಲ ಮಾಡಿದ್ರು ಮಾಲಾಶ್ರೀ ಅವರು, ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೀನಿ. ಬಟ್ ಏನಾಗಿತ್ತು ಅವ್ರ ಜೀವನ ಎಲ್ಲ ಇಂಚು ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಈ ಟೈಮಲ್ಲಿ ಈ ವಿಡಿಯೋದಲ್ಲಂತೂ ಅಮೂಲ್ಯ ಅವರು ಒಂದು ಪತ್ರ ಬರೆದಿದ್ದಾರೆ ಎಸ್ ನಾರಾಯಣ್ ಸರ್ಗೆ. ಮತ್ತು ಇದು ಯಾಕೆಂತಂದರೆ ಈ ಟೈಮ್ ಹಂಗಿದೆ, ಅವ್ರಿಗೆ ಒಂದು ತಿಳಿಸ್ಕೊಟ್ಟಂಥ ಒಂದು ಸುದ್ದಿ ಆಗಲಿ ಇನ್ನೊಂದಾಗಲಿ ಎಲ್ಲವೂ ಅವ್ರಿಗೆ ಒಂದು ಖುಷಿ ಕೊಟ್ಟಂಥ ಸಿನಿಮಾ ಇದು, ಇಲ್ಲ ಅಂತಲ್ಲ. ಯಾಕೆಂದರೆ ಆ ಸಿನಿಮಾಗಳಿಂದನೇ ಅವ್ರಿಗೊಂದಂಥ ಏನಂತಂದರೆ ಜೀವನ ಕೊಟ್ಟಂಥ ಸಿನಿಮಾ ಆಗಿರೋದ್ರಿಂದ ಇದು ಅದೆಲ್ಲೋ ಹೋಗ್ತಾ ಇದೆ ಜೀವನ ಅಂತಕ್ಕಂಥದ್ದಂದರೆ ಅವರು ನಡೀತಕ್ಕಂಥ ಹಾದಿಯನ್ನು ಮರ್ತಿಲ್ಲ ಅಂತ ಹೇಳ್ಬೋದು. ನಿಜವಾಗ್ಲೂ ಸಿನಿಮಾದಲ್ಲಿ ಮರಿದೇ ಇರೋದ್ರಿಂದ ಇನ್ನು ಹೋಗ್ತಾ ಹೆಚ್ಚಿನದಾಗಿ ಸಾಲು ಸಿನಿಮಾಗಳನ್ನ ಕೊಡಬೇಕು ಅಂತ ಕೂಡ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಮಾಧ್ಯಮದಲ್ಲಿ ಅಂತ ಹೇಳ್ಬೋದು. ನೋಡೋಣ ಮುಂದಿನ ಎಪಿಸೋಡಲ್ಲಿ ನೆಕ್ಸ್ಟ್ ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.